ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅಮೃತಧಾರೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಕುಂತಲಾ ಅವರು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮೊದಲು ಈ ಭೂಮಿಕಾ ಬರೋ ಅಷ್ಟರಲ್ಲಿ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಬರ್ತಾಳೆ, ಜೊತೆಗೆ ಮಲ್ಲಿನೂ ಕೂಡ ಬಂದು ನಿಂತಿರ್ತಾಳೆ. ಅದನ್ನ ನೋಡಿದ ತಕ್ಷಣ ಶಕುಂತಲಾಗೆ ಶಾಕ್ ಆಗುತ್ತೆ. ಈಗಪ್ಪ ಈಗ ನಾನು ತಪ್ಪಿಸ್ಕೊಳ್ಳೋದು, ನನ್ನ ಕತೆ ಮುಗೀತು ಶಕುಂತಲಾ ಅನ್ಕೊಂತಾ ಇರ್ತಾರೆ. ಮಲ್ಲಿ ಬಾಗ್ಲು ಮುಚ್ಚು, ಇವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೋಬಾರ್ದು ಅಂತ ಭೂಮಿಕಾ ಹೇಳಿ, ನಾಚಿಕೆ ಆಗಲ್ವಾ ನಿಮಗೆ? ಈ ತರ ಬದುಕೋದಕ್ಕೆ ನಾಚಿಕೆ ಆಗ್ಬೇಕು. ನನ್ನ ಮಗನ ಮುಟ್ಟೋದಕ್ಕೆ ನಿಮಗೆ ಎಷ್ಟು ಧೈರ್ಯ ಬೇಕು? ಅದೆಷ್ಟು ಧೈರ್ಯ ಮಾಡಿ ನನ್ನ ಮಗನವರೆಗೂ ನೀವು ಬಂದ್ರಿ. ತಾಯಿ ಏನ್ ಬೇಕಾದ್ರೂ ಸಹಿಸ್ಕೊಂತಾಳೆ, ಆದ್ರೆ ಮಗನ ವಿಚಾರ ಬಂದ್ರೆ ಮಗು ಮುಂಚೂರು ಏನಾದ್ರೂ ಆದ್ರೆ ಈ ತಾಯಿ ಸಹಿಸ್ಕೊಳ್ಳೋದಿಲ್ಲ. ಅದರಲ್ಲಿ ನನ್ನ ಮಗ ಗೌತಮ್ ದಿವಾನ್ ಮತ್ತೆ ಭೂಮಿಕನ್ ಮಗನ ಹುಟ್ಟೋದಕ್ಕೆ ನಿಮಗೆ ಎಲ್ಲಿಂದ ಬಂತು ಧೈರ್ಯ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಭೂಮಿಕಾ, ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು, ಇನ್ನೊಂದ್ಸರಿ ಈ ತರ ಆಗದಿರೋ ತರ ನಾನ್ ನೋಡ್ಕೊಂತೀನಿ. ಬೇಕಂತ ಮಾಡ್ಲಿಲ್ಲ, ಅದೇನೋ ಆಟ ಆಡ್ಸಕ್ಕೆ ಅಂತ ಹೋಗಿ ಶಕುಂತಲಾ ಹೇಳ್ತಿರುವಾಗ್ಲೇ ಸಾಕ್ ನಿಲ್ಸಿ, ನಾಟಕ ನನಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡ್ರ? ಮುಂದೆ ನಾಟಕ ಮಾಡ್ತಾ ಇದ್ದೀರಾ? ಈಗಾಗ್ಲೇ ನಿಮ್ ಮುದ್ದಿನ ಸೊಸೆದಿಯಾ ಅದನ್ನು ಬಾಯ್ಬಿಟ್ಟಾಗಿದೆ. ಅಲ್ಲ, ಅವ್ರ ಜೊತೆ ಸೇರ್ಕೊಂಡು ನೀವು ಕೂಡ ದೊಡ್ಡವರಾಗಿ ಅವರಿಗೆ ಬುದ್ಧಿ ಹೇಳೋದ್ ಬಿಟ್ಟು ಅವರಿಗೆ ತಪ್ಪಾರಿ ಹಿಡೀರಿ ಅಂತ ಹೇಳ್ಕೊಡ್ತಾ ಇದ್ದೀರಲ್ಲ. ಇಲ್ದೇ ಇರೋದನ್ನೆಲ್ಲ ಅವರಿಗೂ ಹೇಳ್ಕೊಟ್ಟು ಅವ್ರನ್ನೂ ಸಹ ಈಗ ಕಂಬಿ ಎಣ್ಸೋ ತರ ಮಾಡಿದ್ದೀರಾ. ಮಗ ಮತ್ತೆ ಸೊಸೆ ಎಲ್ಲಿದ್ದಾರೆ ಅಂತ ಗೊತ್ತಾ? ಅವ್ರೀಗ ಸ್ಟೇಷನ್ ಅಲ್ಲಿ ಇದಾರೆ, ಅರೆಸ್ಟ್ ಆಗಿದ್ದಾರೆ. ಜಯದೇವ್ ಮತ್ತೆ ದಿಯಾನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ, ಏನ್ ಹೇಳ್ತಾ ಇದೀಯ ನೀನು ಅಂತ ಶಕುಂತಲಾ ಕೇಳ್ತಾರೆ. ನಿಮ್ಮ ಅಣ್ಣ ಮತ್ತೆ ನೀವು ಒಂದೇ ಜಾಗದಲ್ಲಿ ಇರುವಂತ ಟೈಮ್ ಬಂದಿದೆ. ಪಾಪ ಅತ್ತೆ ಅಂತ ಇಷ್ಟು ದಿನ ಗೌರವ ಕೊಡ್ತಾ ಇದ್ದೆ, ಆದ್ರೆ ಇವತ್ತು ಅದನ್ನು ಮರೆತು ಮಾತಾಡ್ತಿದ್ದೀನಿ. ಯಾಕಂದ್ರೆ ನೀವು ಬಂದಿರೋದು ಮಗನ ವಿಷಯಕ್ಕೆ. ನನಗ್ ಬರ್ತಾ ಇರೋ ಕೋಪಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರೊಳಗಿರೋ ಗುಂಡುಗಳನ್ನೆಲ್ಲ ನಿಮ್ ಒಳಗೆ ಇಳಿಸ್ಬೇಕು ಅನ್ನಿಸ್ತಿದೆ ಅಂತ ಕೋಪ ಮಾಡ್ಕೊಂಡು ಶಕುಂತಲಾ ಹತ್ರ ಬಂದೂಕ್ನ ತಗೊಂಡೋಗ್ತಾಳೆ. ಆಗ, ನೋಡು ಭೂಮಿಕಾ, ಎಲ್ಲ ಮಾತಾಡ್ಬೇಡ, ನಾನು ಮಾಡಿರೋ ತಪ್ಪು ಅಂತ ಗೊತ್ತು, ನಿನ್ ಪಾಡಿಗೆ ನನ್ನ ಬಿಟ್ಬಿಡು, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಶಕುಂತಲಾ ಹೇಳ್ತಾರೆ. ಹೊರಟೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ? ನಿಮ್ಮನ್ನ ಎಲ್ಲಿಗೆ ಹೋಗೋದಕ್ಕೂ ನಾನು ಬಿಡೋದಿಲ್ಲ. ಏಕೆ ಅಲ್ವಾ ನಿಮ್ಮನ್ನ ಇಲ್ಲೇ ಇರಿಸ್ಕೊಂಡಿರೋದು? ನೀವು ಲಗೇಜು ಪ್ಯಾಕ್ ಮಾಡ್ಕೊಂಡು ಊರೇ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ನಿಮ್ಮನ್ನ ಸ್ಪೆಷಲ್ ಗೆಸ್ಟ್ ಆಗಿ ಜೈಲಿಗೆ ಕಳಿಸ್ತೀನಿ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಮಗ, ಸೊಸೆ, ಹಾಗೆ ನಿಮ್ಮಣ್ಣ, ಹಾಗೆ ನೀವು ಎಲ್ಲರೂ ಕೂಡ ಒಂದೇ ಕಡೆ ಇರಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಒಂದೇ ಜಾಗದಲ್ಲಿ ಇರಬೇಕು. ನಿಮಗೆ ಸರಿಯಾದ ಜಾಗ ಅಂತ ಭೂಮಿಕಾ ಹೇಳ್ತಾಳೆ. ಇಲ್ಲಿಂದ ಹೊರಟೋಗಿ, ಪೊಲೀಸ್ನವ್ರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ನಿಮಗೆ ಒಳ್ಳೇದು. ಅಂದ್ರೆ ಅವರೇನೆ ನಿಮ್ಮನ್ನ ಹೇಳ್ಕೊಂಡು ಹೋಗ್ತಾರೆ. ಗೌತಮ್ ಅವ್ರಿಗೋಸ್ಕರ ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಯಾಕಂದ್ರೆ ಗೌತಮ್ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವರಂತೂ ಸಹಿಸ್ಕೊಳ್ಳೋದಿಲ್ಲ. ಬದಲಾಗಿ ನೀವೆಲ್ಲರೂ ಹೋಗಿ ನಮ್ಮ ಯಾರ ಕಣ್ಣಿಗೂ ಬೀಳ್ಬೇಡಿ, ಪಾಡಿಗೆ ನೀವು ಬದುಕೊಳ್ಳಿ ಅಂತ ಭೂಮಿಕಾ ಹೇಳ್ತಾರೆ. ಏನ್ ಮಾತಾಡ್ತಾ ಇದೀಯ ನೀನು? ನಾನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾ? ಹೋಗ್ತೀನಿ, ಆದ್ರೆ ಹೋಗೋದ್ಕಿಂತ ಮುಂಚೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಶಕುಂತಲಾ ಹೇಳ್ತಾರೆ. ಏನ್ ಮಾತಾಡ್ಬೇಕು? ಅಂತದ್ದೇನಿದೆ? ನಿಮ್ಮ ಹತ್ರ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ನಿಮ್ಮಂತವ್ರ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ನನ್ನ ಕಣ್ಮುಂದೆ ನಿಂತ್ಕೋಬೇಡಿ, ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಭೂಮಿಕಾ ಹೇಳ್ತಾರೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಹೋಗಿ ಹೋಗಿ ಇವ್ರಿಗೋಸ್ಕರ ನಿಮ್ಮ ಆರೋಗ್ಯ ಕಾಳು ಮಾಡ್ಕೊಂತೀರಾ ಕಿರ್ಚಾಡಿ. ನೋಡಿ, ಇವ್ರಿಗೆ ಎಷ್ಟು ಹೇಳಿದ್ರು ಇವರು ಬದಲಾಗೋದೇ ಇಲ್ಲ. ಎಲ್ಲ ಸರಿಯಾಗಿ ಶಿಕ್ಷೆ ಕೊಡ್ಸಿದ್ರೇನೆ ಸರಿ, ಅವಾಗ ಇಂಥವ್ರೆಲ್ಲ ಬುದ್ಧಿ ಕಲಿಯೋದು. ಇವರು ಸರಿ ಹೋಗೋದೇ ಇಲ್ಲ. ಆಗ್ಲೇ ಮಗ ಸೊಸೆ ಇಬ್ರು ಕೂಡ ಜೈಲಲ್ಲಿದ್ದಾರೆ. ಇಬ್ರು ಕೂಡ ಅಲ್ಲಿಗೆ ಕಳ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಲ್ಲಿ ಹೇಳ್ತಾಳೆ, ಮಲ್ಲಿ, ನೀನ್ ಇವಳ ಜೊತೆ ಸೇರ್ಕೊಂಡು ತುಂಬಾನೇ ಮಾತಾಡೋದು ಕಲ್ತಿದ್ಯಾ. ಅಂದ್ರೆ ನಿಮ್ಮೆಲ್ಲರಿಗೂ ಒಂದ್ ಸತ್ಯ ಹೇಳ, ಈ ಮಗುನ ಕಾಪಾಡ್ಕೊಂಡಿದೀನಿ ಅಂತ ಮನೆ ಖುಷಿಯಾಗಿದ್ಯಾ? ಹಾಗೇನೆ ಸರಿ ಹೋಯ್ತು ಅಂತ ಅನ್ಕೊಂಡು ಖುಷಿಯಾಗಿದ್ಯಾ? ಪರವಾಗಿಲ್ಲ ಭೂಮಿಕಾ, ಆರಾಮಾಗಿರು. ಆದ್ರೆ ನಿನ್ ಗೊತ್ತಿಲ್ಲದೆ ಇರೋ ಸತ್ಯ ಇನ್ನೊಂದಿದೆ. ಶಕುಂತಲಾ ಹೇಳಿದ ತಕ್ಷಣನೇ ಹೇಳ್ತಾ ಇದ್ದೀರಾ ನೀವು ಅಂತ ಟೆನ್ಷನ್ ಮಾಡ್ಕೊಂಡು ಭೂಮಿಕಾ ಕೇಳ್ತಾಳೆ. ಹೌದು, ನಿನಗೆ ಗೊತ್ತೇ ಇಲ್ದಿರೋ ಸತ್ಯ ಒಂದಿದೆ, ಅದನ್ನ ನಾನು ಹೇಳ್ತೀನಿ. ನಿನಗೇನ ಈ ಸತ್ಯ ಗೊತ್ತಿದೆ, ಆದ್ರೆ ನಿನ್ ಗಂಡಿಗೆ ಈ ಸತ್ಯ ಗೊತ್ತಿದ್ರು ಕೂಡ ನಿನ್ನಿಂದ ಮುಚ್ಚಿಟ್ಟಿದ್ದಾನೆ. ನಿನಗೆ ಯಾವುದೇ ಕಾರಣಕ್ಕೂ ಈ ಸತ್ಯ ಗೊತ್ತಾಗಬಾರ್ದು ಅಂತ ನನ್ನ ಹತ್ರ ಮತ್ತೆ ನಿನ್ ಗಂಡನ ಸ್ನೇಹಿತ ಇದ್ದಾನಲ್ಲ ಆನಂದ್, ಅವನ ಹತ್ರ ಭಾಷೆ ತಗೊಂಡಿದ್ದಾನೆ. ಆದ್ರೆ ನನಗೇನಂತೆ, ಅವ್ನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಆ ಗೌತಮ್ಗೆ ಏನಾದ್ರು ನನಗೇನು? ನಾನು ಅವ್ನ ಮಾತನ್ನ ಮುರಿದು ನಿನಗೆ ಇರೋ ವಿಷಯನ ಹೇಳ್ಬಿಡ್ತೀನಿ. ಗಂಡ ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಮಗನ್ನೇನೋ ನೀನ್ ಕಾಪಾಡ್ಕೊಂಡ್ಬಿಟ್ಟೆ, ಆದ್ರೆ ನಿನ್ ಮಗಳನ್ನ ಹೇಗೆ ಕಾಪಾಡ್ಕೊಂತೀಯ? ಭೂಮಿಕಾ ಎಲ್ಲಿದ್ದಾಳೆ ಏನು ಅಂತಾನೆ ಗೊತ್ತಿಲ್ವಲ್ಲ ನಿನಗೆ ಅಂತ ಶಕುಂತಲಾ ಹೇಳ್ತಾರೆ. ಮಲ್ಲಿ ಮತ್ತೆ ಭೂಮಿಕಾ ಇಬ್ರು ಶಾಕ್ ಆಗ್ತಾರೆ. ಏನು ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಭೂಮಿಕಾ ಹೇಳಿ, ಇಲ್ದೇ ಇರೋದನ್ನೆಲ್ಲ ಹೇಳಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಏನೇನೋ ಹೇಳಿ ತಲೆ ಕೆಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಮಿಬ್ರು ಮತ್ತೆ ಜಗಳ ತಂದಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಗೌತಮ್ ಮತ್ತೆ ನಾನು ಜಗಳಾಡಿದ್ರೆ ನಿಮಗೆ ಖುಷಿ ತಾನೆ? ಪ್ಲಾನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೂ ನಾನು ನಿಮ್ಮ ಮಾತನ್ನ ನಂಬೋದಿಲ್ಲ ಅಂತ ಭೂಮಿಕಾ ಹೇಳ್ತಾಳೆ. ಹೇಳಿದ್ದೆ ಭೂಮಿಕಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರಾಣೆಗೂ ನನ್ನ ಮಗ ಜಯದೇವ್ ಆಣೆಗೂ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೆಲ್ಲ ನಿಜ.
ನಿನಗೆ ಅನುಮಾನ ಇದ್ದರೆ ಬೇಕಾದರೆ ನಿನ್ನ ಗಂಡ ಗೌತಮ್ಗೆ ಫೋನ್ ಮಾಡಿ ವಿಷಯ ತಿಳ್ಕೊ. ನಮಗೆ ಮಗಳಿದ್ದಾಳ ಇಲ್ವಾ ಅಂತ. ಆವಾಗ ನಿನಗೆ ಸತ್ಯ ಗೊತ್ತಾಗುತ್ತೆ. ನಿನಗೆ ಹುಟ್ಟಿರೋದು 2 ಮಕ್ಕಳು, ಅವಳಿ ಜವಳಿ. ಮಗು ಎಲ್ಲಿದೆ ಏನು ಅಂತ ಇನ್ನು ಗೌತಮ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ವಿಷಯನ ಮುಚ್ಚಿಟ್ಟಿದ್ದಾರೆ. ವಿಷಯ ಗೊತ್ತಾ ಭೂಮಿಕಾ ನಿನಗೆ ಅಂತ ಶಕುಂತಲ ಹೇಳಿ ನಗ್ತಾ ಇರ್ತಾರೆ. ಹೋಗ್ಲಿ ಬಿಡು ಪಾಪ, ಇನ್ನೇನು ಮಾಡೋಕ್ಕಾಗುತ್ತೆ. ಇರೋ ಒಬ್ಬ ಮಗನ ಜೊತೆನೆ ಆರಾಮಾಗಿ ಖುಷಿಯಾಗಿರೋ, ನಿನ್ನ ಮಗಳನ್ನ ಮರ್ತು ಬಿಡು ಅಂತ ಶಕುಂತಲ ಹೇಳಿದ ತಕ್ಷಣನೇ, ನಿಜ ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಿಜನಾ? ನನಗೆ ಮಗಳಿದ್ದಾಳ ಅಂತ ಭೂಮಿಕಾ ನೆಲ್ಲ ಹೇಗೆ ನಂಬೋದು? ಗೌತಮ್ ಯಾಕೆ ನನ್ನ ಹತ್ರ ವಿಷಯ ಹೇಳಲಿಲ್ಲ? ಯಾಕೆನಾ ಅವರು ಪ್ರತಿ ಸಲ ಏನೋ ಯೋಚನೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ಗೌತಮ್ ಅವರು ಟೆನ್ಷನಲ್ಲಿ ಇರ್ತಾ ಇದ್ರು. ಮಗಳು ಅಂದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಬೇಜಾರು ಇರ್ತಾ ಇತ್ತು. ಕಾರಣಕ್ಕ ಅಂತ ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಅಕ್ಕ, ನೀನು ಏನು ಯೋಚನೆ ಮಾಡಬೇಡ. ಇರೋ ನಿಜನೆಲ್ಲ ನಿನಗೆ ಹೇಳಿದ್ದೀನಿ. ಮುಂದೆ ಏನು ನಿರ್ಧಾರ ತಗೊಂತೀಯೋ ನೀನೇ ಯೋಚನೆ ಮಾಡಿ ತಗೋ. ಅಪ್ಪ, ನಿನ್ನ ಮಗಳನ್ನ ಎಲ್ಲಿ ಹುಡುಕ್ತೀಯೋ ಏನೋ, ಅವಳು ಎಲ್ಲಿದ್ದಾಳೋ ಏನೋ ಹೇಳಿ ಶಕುಂತಲ ನಗ್ತಾ ಇರ್ತಾರೆ. ನಾನು ಗೌತಮ್ಗೆ ಈಗಲೇ ಫೋನ್ ಮಾಡ್ತೀನಿ. ಮಲ್ಲಿ, ಫೋನಲ್ಲಿ ಫೋನ್ ಕೊಡು ಅಂತ ಫೋನ್ನ ಹುಡ್ಕಾಡ್ತಾ ಇರ್ತಾರೆ. ಫೋನ್ ಎಲ್ಲೂ ಕಾಣ್ತಾ ಇರಲ್ಲ. ಈ ಕಡೆ ಗೌತಮ್ ಅವರು ಭೂಮಿಕಾ ಅವರಿಗೆ ಫೋನ್ ಮಾಡ್ತಾ ಇರ್ತಾರೆ. ಆದ್ರೆ ಫೋನ್ನ ಯಾರು ರಿಸೀವ್ ಮಾಡಲ್ಲ. ಈ ಭೂಮಿಕಾ ಎಲ್ಲೋದ್ರು ನಂಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ಇವರು ಫೋನ್ ತೆಗಿತಾನೆ ಇಲ್ಲ, ಮಲ್ಲಿ ಕೂಡ ಫೋನ್ ತೆಗಿತಾ ಇಲ್ಲ. ಇದೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡು ಮನೆಯವ್ರು ಯಾರು ಫೋನ್ ತೆಗಿದೆ ಎಲ್ಲೋದ್ರು ಎಲ್ಲ ಅಂತ ಗೌತಮ್ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೋ ಗೆಳೆಯ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೀಯಾ? ಇಷ್ಟೊಂದು ಟೆನ್ಷನ್ ಆಗಿದ್ದು ನೋಡಿದ್ರೆ ಅದು ನಿನ್ನ ಮಗಳ ವಿಷಯದಲ್ಲಿ ಮಾತ್ರ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಾಯ್ತು ಅಂತ ಆನಂದ್ ಅವ್ರು ಕೇಳ್ತಾರೆ. ಗೊತ್ತಿಲ್ಲ, ಏನೋ ಒಂಥರ ಸಂಕಟ ಆಗ್ತಾ ಇದೆ. ಈಗ ಅವ್ರಿಗೆ ಅಥವಾ ನನ್ನ ಮಗುಗೆ ಏನಾರು ಆಗಿರ್ಬೋದು ಅಂತ ಟೆನ್ಷನ್ ಆಗ್ತಾ ಇದೆ, ಅಥವಾ ನನ್ನ ಮಗಳಿಗೆ ಏನಾದರೂ ಆಗುತ್ತೋ ಅಂತ ಭಯ ಆಗ್ತಾ ಇದೆ ಅಂತ ಗೌತಮ್ ಹೇಳಿದಾಗ, ಈ ಗೆಳೆಯ ಹಾಗೆಲ್ಲ ಏನೂ ಆಗಿರಲ್ಲ, ನೀನು ಹಾಗೆಲ್ಲ ಏನು ಯೋಚನೆ ಮಾಡಬೇಡ. ಅಷ್ಟು ಬೇಗ ಹುಡುಕ್ತೀವಿ ಅಂತ ಪೊಲೀಸ್ನವ್ರು ಹೇಳಿದಾರಲ್ವಾ, ಅಷ್ಟು ಬೇಗ ನಿನ್ನ ಮಗಳು ಸಿಕ್ಬಿಡ್ತಾಳೆ. ಆನಂದ್ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಭೂಮಿಕಾ ಟೆನ್ಷನ್ ಮಾಡ್ಕೊಂಡು, ನಿಜವಾಗ್ಲೂ ನನ್ನ ಮಗಳಿದ್ದಾಳೆ ಅಂದರೆ ಗೌತಮ್ ಅವರು ಯಾಕೆ ಸತ್ಯ ಮುಚ್ಚಿಟ್ರು? ಮಗಳು ಎಲ್ಲಿದ್ದಾಳೋ ಏನೋ ಅಂತ ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಭೂಮಿಕಾ ಮಲ್ಲಿ ಹತ್ರ ಹೋಗಿ, ಮಲ್ಲಿ, ಯಾಕೆ ಮಲ್ಲಿ ಗೌತಮ್ ಅವರು ಯಾಕೆ ಸತ್ಯ ಮುಚ್ಚಿಟ್ರು? ಯಾಕೆ ನನ್ನ ಹತ್ರ ಸತ್ಯ ಹೇಳಲಿಲ್ಲ? ದಿನ ಅವರೊಬ್ಬರೇ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಅವರೊಬ್ಬರೇ ಅನುಭವಿಸ್ತಾ ಇದ್ರು. ನನಗೆಲ್ಲ ಅರ್ಥ ಆಗ್ತಾ ಇದೆ. ವಿಷಯ ಬಂದಿದ ತಕ್ಷಣ ತುಂಬಾನೇ ಬೇಜಾರು ಮಾಡ್ಕೊತಾ ಇದ್ರು. ಸತ್ಯ ಇದು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು, ಇಲ್ಲ ನನಗೆ ನನ್ನ ಮಗಳು ಬೇಕು, ಎಲ್ಲಿದ್ದಾಳೆ ಅಂತ ನಾನು ಹುಡುಕ್ತೀನಿ. ಭೂಮಿಕಾ ಹೇಳ್ತಾರೆ, ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ದಯವಿಟ್ಟು ಅಕ್ಕ ನಾನು ಹೇಳೋದನ್ನ ಕೇಳಿ. ಗೌತಮಣ್ಣ ಮನೆಗೆ ಬರಲಿ, ಆಮೇಲೆ ವಿಷಯ ತಿಳ್ಕೊಳ್ಳೋಣ. ಇವ್ರು ಹೇಳಿದ ತಕ್ಷಣ ಎಲ್ಲ ನಂಬೋದು ಬೇಡ, ಇವ್ರೆಂಥವ್ರು ಅಂತ ಗೊತ್ತಿದ್ದು ಹೋಗಿ ಇವ್ರ ಮಾತನ್ನ ನಂಬ್ತಾ ಇದ್ದೀರಲ್ಲ. ಮಲ್ಲಿ ಹೇಳ್ತಾಳೆ, ಇಲ್ಲ ಮಲ್ಲಿ, ಹೇಳ್ತಾ ಇರೋದು ನಿಜ ಅಂತ ನಂಗೆ ಮೊದಲನೇ ಸರಿ ಅನಿಸ್ತಾ ಇದೆ. ಇಲ್ಲಿ ನನಗೆ ತುಂಬ ಸಂಕಟ ಆಗ್ತಾ ಇದೆ. ನಾನು ನನ್ನ ಮಗಳನ್ನ ಹುಡುಕ್ತೀನಿ ಅಂತ ಭೂಮಿಕಾ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.